ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಬಿದ್ದು ಯೋಧರು ಹುತಾತ್ಮರಾಗಿದ್ದಾರೆ. ರಾಜ್ಯಕ್ಕೆ 3 ಯೋಧರ ಪಾರ್ಥಿವ ಶರೀರ ಆಗಮಿಸಿದೆ. ತಡರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಈ ಪಾರ್ಥಿವ ಶರೀರ ಬಂದಿದೆ. ಬೆಳಗಾವಿಯ ಪಂತ ಬಾಳೆಕುಂದ್ರಿಯ ಯೋಧ ಸುಬೇದಾರ್ ದಯಾನಂದ, ಉಡುಪಿಯ ಕುಂದಾಪುರದ ಕೋಟೇಶ್ವರ ಬಿಜಾಡಿಯ ಯೋಧ ಅನೂಪ್ ಪೂಜಾರಿ, ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ಯೋಧ ಮಹೇಶ್ ಮಾರಿಗೊಂಡ ಹುತಾತ್ಮ. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಬಿದ್ದು ಯೋಧರು ಹುತಾತ್ಮರಾಗಿದ್ರು. ರಾಜ್ಯಕ್ಕೆ 3 ಯೋಧರ ಪಾರ್ಥಿವ ಶರೀರ ಆಗಮಿಸಿದೆ. ತಡರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಪಾರ್ಥಿವ ಶರೀರ ಬಂದಿದೆ. ಬೆಳಗಾವಿಯ ಪಂತ ಬಾಳೆಕುಂದ್ರಿಯ ಯೋಧ ಸುಬೇದಾರ್ ದಯಾನಂದ, ಉಡುಪಿಯ ಕುಂದಾಪುರದ ಕೋಟೇಶ್ವರ ಬಿಜಾಡಿಯ ಯೋಧ ಅನೂಪ್ ಪೂಜಾರಿ, ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ಯೋಧ ಮಹೇಶ್ ಮಾರಿಗೊಂಡ ಹುತಾತ್ಮರಾದ ಯೋಧರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಅಂತಿಮ ನಮನ ಸಲ್ಲಿಕೆಯಾಗಲಿದೆ. ಬಳಿಕ ಯೋಧರ ಸ್ವಗ್ರಾಮವನ್ನ ಈ ಪಾರ್ಥಿವ ಶರೀರಗಳು ತಲುಪಲಿವೆ. ಜಮ್ಮು ಕಾಶ್ಮೀರದ ಸೇನಾ ವಾಹನ ಕಂದಕಕ್ಕೆ ಬಿದ್ದು ಯೋಧರು ಹುತಾತ್ಮರಾಗಿದ್ದಾರೆ. ಈ ಪೈಕಿ ರಾಜ್ಯದ 3 ಯೋಧರು ಸಹ ಇದ್ರು. ಈ ರಾಜ್ಯಕ್ಕೆ ಇವರ ಪಾರ್ಥಿವ ಶರೀರ ಆಗಮಿಸಿದೆ. ಜಮ್ಮು ಕಾಶ್ಮೀರದಲ್ಲಿ ಸೇನಾ ವಾಹನ ಕಂದಕಕ್ಕೆ ಬಿದ್ದು ಯೋಧರು ಹುತಾತ್ಮರಾದರು. ಈ ಪೈಕಿ ರಾಜ್ಯದ 3 ಯೋಧರು ಹುತಾತ್ಮರಾಗಿದ್ದಾರೆ. ತಡರಾತ್ರಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಇವರ ಪಾರ್ಥಿವ ಶರೀರವನ್ನ ತರಲಾಯಿತು. ಬೆಳಗಾವಿಯ ಪಂತ ಬಾಳೆಕುಂದ್ರಿಯ ಯೋಧ ಸುಬೇದಾರ್ ದಯಾನಂದ್, ಉಡುಪಿಯ ಕುಂದಾಪುರದ ಯೋಧ ಅನೂಪ್ ಪೂಜಾರಿ, ಬಾಗಲಕೋಟೆ ಜಿಲ್ಲೆ ಮಹಾಲಿಂಗಪುರದ ಯೋಧ ಮಹೇಶ್ ಮಾರಿಕೊಂಡ ಹುತಾತ್ಮರಾಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಯೋಧರಿಗೆ ಅಂತಿಮ ನಮನ ಸಲ್ಲಿಸಲಿದ್ದಾರೆ. ಬಳಿಕ ಯೋಧರ ಸ್ವಗ್ರಾಮವನ್ನ ಈ ಪಾರ್ಥಿವ ಶರೀರವನ್ನ ಸಾಗಿಸುವಂತಹ ಕೆಲಸ ಆಗಲಿದೆ. ಜಮ್ಮು ಕಾಶ್ಮೀರದ ಪೂಂಚ್ ಸೆಕ್ಟರ್ನಲ್ಲಿ ಸಂಭವಿಸಿದಂತಹ ಘೋರ ದುರಂತದಲ್ಲಿ 5 ಯೋಧರು ಹುತಾತ್ಮರಾದರು. ಈ ಪೈಕಿ 3 ರಾಜ್ಯದ ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಬೆಳಗಾವಿಯ ಸುಬೇದಾರ್ ದಯಾನಂದ್ ಹಾಗೂ ಉಡುಪಿಯ ಅನೂಪ್ ಪೂಜಾರಿ, ಬಾಗಲಕೋಟೆಯ ಮಹೇಶ್ ಮಾರಿಗೊಂಡ ಹುತಾತ್ಮರಾದ ಯೋಧರಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಜೈನ್ ಸಂಪರ್ಕದಲ್ಲಿದ್ದಾರೆ. ದಿಲೀಪ್ ಜೈನ್, ಮುಖ್ಯಮಂತ್ರಿಗಳು ಎಷ್ಟೊತ್ತಿಗೆ ಅಲ್ಲಿ ತಲುಪಬಹುದು, ಮತ್ತೆ ಅವರ ಸ್ವಗ್ರಾಮಕ್ಕೆ ಎಷ್ಟು ಗಂಟೆಗೆ ತೆಗೆದುಕೊಂಡು ಹೋಗ್ತಾರೆ ಪಾರ್ಥಿವ ಶರೀರವನ್ನ? ಕಳೆದ ರಾತ್ರಿ ಅಂದ್ರೆ ಸುಮಾರು 1 ಗಂಟೆ ಹೊತ್ತಿಗೆ 3 ಪಾರ್ಥಿವ ಶರೀರಗಳು ಬೆಳಗಾವಿ ವಿಮಾನ ನಿಲ್ದಾಣ ತಲುಪಿದ್ದು. ಅದಾದ ನಂತರ ಅಲ್ಲಿಂದ ಡೈರೆಕ್ಟ್ ಆಗಿ MLRC ಮೈದಾನದಲ್ಲಿ ಅವುಗಳನ್ನ ಈಗ ಹೋಗಿಟ್ಟು 8:30 ಹೊತ್ತಿಗೆ ಮುಖ್ಯಮಂತ್ರಿಗಳು ಹಿಟಿಯು ಬಿಟ್ಟು 9 ಗಂಟೆ ಹೊತ್ತಿಗೆ ಒಂದು ಮೈದಾನಕ್ಕೆ ಬಂದು ಅಂತಿಮ ದರ್ಶನ ಪಡಿತಾರೆ. ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸುವ ಮುಖಾಂತರ, ಗೌರವ ಸಲ್ಲಿಸುವ ಮುಖಾಂತರ ಅವರ ಸ್ವಗ್ರಾಮಗಳಿಗೆ ತೆರಳುವಂಥದ್ದು. ಇದು ರಾಜ್ಯದ 3 ತೀರಿ ಹೋಗಿದ್ರು. ಇವರೆಲ್ಲರನ್ನೂ ಕೂಡ ರಾತ್ರಿ ವಿಶೇಷ ವಿಮಾನದ ಮೂಲಕ ಬೆಳಗಾವಿ ವಿಮಾನ ತಗೊಂಡ್ಬಂದಿದ್ರು. ಮತ್ತೆ ಅಲ್ಲಿಂದ ಈಗ MLRC ಮೈದಾನ ಇದೆ, ಮೈದಾನದಲ್ಲಿ ಒಂದಿಷ್ಟು ಅವರಿಗೆ ಗೌರವ ಸಲ್ಲಿಸಾದ ನಂತರ ಅವರ ಸ್ವಗ್ರಾಮಗಳಿಗೆ ಕಳಿಸುವಂತದ್ದು. ಅರ್ಪಿತಾ. ಓಕೆ ದಿಲೀಪ್, ಅವ್ರ ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ ಈ ಕ್ಷಣದಲ್ಲಿ? ಅಂದ್ರೆ ಬಂದಿದ್ದಾರೆ ಯಾರಾದ್ರೂ ಅಲ್ಲಿ? ಕುಟುಂಬಸ್ಥರು ಬಂದಿಲ್ಲ, ಆದ್ರೆ ಅವರ ಸಂಬಂಧಿಕರು ಮತ್ತೆ ಸೇನೆಯಲ್ಲಿ ಕೆಲಸ ಮಾಡಿದಂತ ಬಹಳಷ್ಟು ನಿವೃತ್ತ ಸೇನಾಧಿಕಾರಿಗಳು ಬಂದಿದ್ರು. ಅವರೆಲ್ಲರೂ ಕೂಡ ಭಾರತ ಮಾತೆಗೆ ಜಯವಾಗಲಿ, ಅಮರೈ ಅಮರೈ ಅಂತ ಎಲ್ಲಾ ಘೋಷಣೆಗಳನ್ನ ಕೂಗ್ತಾ ಇದ್ರ. ಜೊತೆಗೆ ಏನಂತಂದ್ರೆ ಅವರ ಕುಟುಂಬಸ್ಥರಿಗೆ
ದುಃಖ ಭರಿಸುವ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಆ ಪರಮಾತ್ಮನ ಕೇಳ್ಕೊ. ಅದರ ಜೊತೆಗೆ ಈ ತರ ಬಹಳಷ್ಟು ಘಟನೆಗಳು ನಡೆದಾಗ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿದ್ದೀವಿ ಹಾಗೆ ಅಂತೇಳಿ ತಿಳಿಸ್ತಾ ಇರುವಂತದ್ದು. ಧನ್ಯವಾದ ದಿಲೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ.